ಅತ್ತೆ, ಮಾವ, ಒಂದು ಸ್ವಲ್ಪ ಬೇಗ ಬರ್ರಿ ಇಲ್ಲಿ ಹೊರಗಡೆ. ಸರಿತಾ, ನಿನ್ನ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅಂತ ನಂಬಿಕೆ ನಿನಗಿದೆನಾ? ಖಂಡಿತ ಇದ್ದೀರಿ. ಬೇಕಾದ್ರೆ ನೋಡ್ತೀರಿ ನನ್ನ ಪ್ಲ್ಯಾನ್ ಹೇಗೆ ಸಕ್ಸಸ್ ಆಗುತ್ತೆ ಅಂತ. ಸರಿ ಸರಿ, ಒಟ್ಟಿನಲ್ಲಿ ನೀನು ಅನ್ಕೊಂಡಂಗಾದ್ರೆ ಅಷ್ಟೇ ಸಾಕು. ನೀವೇನೂ ವರಿ ಮಾಡ್ಕೋಬೇಡ್ರಿ, ಎಲ್ಲ ನಾವು ಅನ್ಕೊಂಡಂಗೆ ಆಗುತ್ತೆ. ಸರಿ ಆಯಿತು ಬಿಡು. ಅತ್ತೆ, ಮಾವ, ಸ್ವಲ್ಪ ಬೇಗ ಬರ್ರಿ. ಯಾಕ್ಲ ಸಂತೋಷ, ಏನಾತು? ಎದಕ್ಕೆ ಒಂದೇ ಸಮನ ಓದ್ರಾಕೊಂತೀರಿ ನಮಗೆ? ಡ್ಯಾಡಿ, ಸರಿತಾ ನಿಮಗೋಸ್ಕರ ಏನು ಸರ್ಪ್ರೈಸ್ ತಂದಿದ್ದಾಳೆ, ಅದನ್ನು ಹೇಳಬೇಕು ಅಂತ ಕರಿತಾ ಇದ್ಲು. ಏನು, ನಮಗೋಸ್ಕರ ಸರ್ಪ್ರೈಸ್ ತಂದಿದ್ದಾಳ ನಿನ್ನ ಹೆಂಡತಿ? ಇದನ್ನು ನಾವು ನಂಬಬೇಕಾ? ಯಾಕತ್ತೆ, ನಾನು ಯಾವಾಗಲೂ ನಿಮಗೆ ಸರ್ಪ್ರೈಸ್ ಗಿಫ್ಟು ಅಥವಾ ಸರ್ಪ್ರೈಸ್ ಆಗಿ ಏನೂ ಹೇಳೇ ಇಲ್ವಾ? ಹಾಗೇನಿಲ್ಲ, ಹೇಳಿದಿ, ಹೇಳಿಲ್ಲ ಅಂತ ಏನಿಲ್ಲ. ಸರಿ, ಏನು ಹೇಳು, ಇದಕ್ಕೆ ಕರೆದೇ ಅಲ್ಲ? ಲಗುನ ಹೇಳವ, ನಾವು ಸ್ವಲ್ಪ ಹೊಲದ ಕಡೆ ಹೋಗಿ ಬರಬೇಕು, ಆಳೆಲ್ಲ ಬಂದಾರ. ಅತ್ತೆ ಮಾವ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆರಾಮಾಗಿ 1-2 ತಿಂಗಳು ಟ್ರಿಪ್ ಹೋಗಿ ಬರಲಿ ಅಂತ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ, ನಾನು ಮತ್ತು ನಿಮ್ಮ ಮಗ ಸೇರಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರಲ್ಲ ಅವರೆಲ್ಲರೂ ಹ್ಞೂ ಅಂತ ಅಂದಿದ್ದಾರೆ. ಹಾಗೆ ಟ್ರಿಪ್ಪಿಗೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಏನವ, ಟ್ರಿಪ್ಗ? ಹ್ಞೂ ಮಾವ, ಈಗ ಹೆಂಗೋ ನೆಕ್ಸ್ಟ್ ಮಂತ್ ನಿಮ್ಮದು ಮದುವೆ ಆ್ಯನಿವರ್ಸರಿ ಇದೆಯಲ್ಲ, ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಆರಾಮಾಗಿ ಅವ್ರ ಜೊತೆ 1-2 ತಿಂಗಳು ಆರಾಮಾಗಿ ಹೋಗಿ ಬರಲಿ ಅಂತ ನಿಮ್ಮದು ಟ್ರಿಪ್ಪಿಗೆ ಹೋಗೋ ಎಲ್ಲ ವ್ಯವಸ್ಥೆನೂ ಮಾಡೈತಿ. ಫುಲ್ ನಿಮಗೆ ಯಾವ್ಯಾವ ಊರು ಬೇಕು, ಎಲ್ಲೆಲ್ಲಿ ಹೋಗ್ಬೇಕಂತ ನಿಮ್ಗೆ ಅನಿಸಿದೇನೋ ಅದು ಎಲ್ಲ ಕಡೆ ಹೋಗಿ ಬರೋ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಇಂಡಿಯಾ ದೇಶದಲ್ಲಿ ಯಾವ್ಯಾವ ಪ್ಲೇಸ್ ನೋಡೋವಿದೆ ನೋಡ್ರಿ, ಅದು ಎಲ್ಲನೂ ತೋರಿಸ್ಕೊಂಬರ್ತಾರೆ ನಿಮ್ಗೆ. ನೀವು ಹ್ಞೂ ಅಂದ್ರೆ ನಾಳೆನ ನೀವು ಟ್ರಿಪ್ ಹೋಗೋದಕ್ಕೆ ಎಲ್ಲ ರೆಡಿ ಇದೆ ರೀ ಮಾವರ. ನಿಮ್ಮದು ಬಟ್ಟೆಯಿಂದ ಹಿಡಿದು ನಿಮ್ಮ ಡ್ರೆಸ್, ನಿಮ್ಮ ಚಪ್ಪಲ್ ಎಲ್ಲನೂ ವ್ಯವಸ್ಥೆ ಮಾಡೈತ್ರಿ ಮಾವರ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಬರಾಕುಂತಾರೆ ರೀ ಮಾವರ. ರೀ, ಟ್ರಿಪ್ಪಿಗೆಲ್ಲ ವ್ಯವಸ್ಥೆ ಮಾಡಾರಂತ್ರಿ, ಹೋಗಿ ಬರೋಣ ರೀ. ಮದುವೆ ಆದಾಗಿಂದ ನಾವು ಎಲ್ಲೂ ಹೋಗೇ ಇಲ್ಲ, ಬರೀ ಮನೆ ಕೆಲಸ, ಹೊಲ ಕೆಲಸ, ಆಫೀಸ್ ಕೆಲಸ ಅಂತ ನೀವು ಎಲ್ಲೂ ಕರ್ಕೊಂಡೇ ಹೋಗಿಲ್ಲ. ಇವಾಗೇನೋ ಅವ್ರೇನೋ ಟ್ರಿಪ್ಪಿಗೆ ಹೋಗೋದು ಎಲ್ಲ ವ್ಯವಸ್ಥೆ ಮಾಡಾರ, ಹೋಗಿ ಬರೋಣ ರೀ. ಅಲ್ಲಲ್ಲಿ ಹೋಗಾಕ ನನಗೇನು ತೊಂದರೆ ಇಲ್ಲ ಬಿಡು, ಆದ್ರೆ ಹೊಲದಾಗ ಇವಾಗ ಪೀಕ್ ಎಲ್ಲ ಹಾಕೈತಲ್ಲ, ಅಲ್ಲಿ ಹೊಲದಾಗ ಕೆಲಸ ಎಲ್ಲ ಭಾಳ ಚಲೋ ಆಗ್ಬಿಟ್ಟವ. ಈಗ ನಾವಿಬ್ರು ಟ್ರಿಪ್ಪಿಗೆ ಹೋದ್ರೆ ಇಲ್ಲಿ ಹೊಲದ್ದೆಲ್ಲ ನೋಡ್ಕೊಳ್ಳೋರು ಯಾರು? ಡ್ಯಾಡಿ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಅದರದ್ದೆಲ್ಲ ನಾನೇ ನೋಡ್ಕೋತೀನಿ. ಆಫೀಸ್ದೆಲ್ಲ ಜವಾಬ್ದಾರಿನೂ ಸರಿತಾ ನೋಡ್ಕೋತಾಳೆ. ಇಲ್ಲಿ ಹೊಲ, ಮನೆ ಮತ್ತು ಸಣ್ಣ ಪುಟ್ಟ ನಮ್ಮ ವ್ಯವಹಾರದ್ದೆಲ್ಲನೂ ನಾನೇ ನೋಡ್ಕೋತೀನಂತ. ಇಷ್ಟು ದಿನನೂ ಅಂತೂ ನೀವು ಏನು ಜೀವನನೇ ಎಂಜಾಯ್ ಮಾಡಲಿಲ್ಲ, ಏನಿಲ್ಲ, ಬರೀ ಕೆಲಸ ಕೆಲಸ ಅಂತ ಮುಳುಗ್ಬಿಟ್ಟಿದ್ರಿ. ಇವಾಗ ನಾವೆಲ್ಲ ನೋಡ್ಕೊಳ್ಳೋರು ಇದೀವಲ್ಲ, ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ರಿ. ಹ್ಞೂ ರೀ ಮಾವರ, ಈ ಮನೆ ಕೆಲಸ, ಆಫೀಸ್ ಕೆಲಸ, ಹೊಲದ ಕೆಲಸ ಇವ್ಯಾವುದೋ ಮುಗಿಯೋದಲ್ಲ ರೀ. ಇವೆಲ್ಲ ಹಂಗೆ ಜೀವನದಾಗಿರೋದ. ಅವು ಅದಾವಂತ ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ ಹೇಳ್ರಿ? ಆರಾಮಾಗಿ 1 ತಿಂಗಳು, 1.5 ತಿಂಗಳು ಆರಾಮಾಗಿ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ಕೊಂಬರ್ರಿ. ನಿಮ್ಗೆ ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ಹೋಟೆಲ್ದ ವ್ಯವಸ್ಥೆ, ಆಮೇಲೆ ಕಾರಿನ ವ್ಯವಸ್ಥೆ, ನಿಮ್ಮದು ಊಟದ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆನೂ ನೀಟಾಗಿ ಮಾಡಿದ್ದೀವಿ. ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ ಮಾವರ. ಒಂದು ವೇಳೆ ನೀವು ಟ್ರಿಪ್ಪಿಗೆ ಹೋದ್ಮೇಲೆ ನಿಮ್ಗೆ ಟ್ರಿಪ್ಪಿಂದ ಏನು ಇಷ್ಟನೇ ಆಗಲಿಲ್ಲ, ಬೋರ್ ಅನ್ಸಾಕುಂತಂದ್ರೆ ನೀವು ಹೇಳ್ರಿ, ಅವಾಗಲೇ ನೀವು ವಾಪಸ್ ಬರುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ರೀ ನಡೀರಿ, ಹೋಗನ್ರಿ. ನೀವು ಒಂದು ಸಲನೂ ಕರ್ಕೊಂಡು ಹೋಗಿಲ್ಲ, ಏನಿಲ್ಲ. ಈಗಂತೂ ಮಗಳದು ಮದುವೆ ಆಗೈತಿ, ಮಗಂದು ಮದುವೆ ಆಗೈತಿ, ಮಗ ಸೊಸಿ ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ತೀನಿ ಅನ್ನಕುಂತಾರಲ್ಲ. ನಡೀರಿ, ಹೋಗಿ ಬರೋಣ. ನನಗೂ ಇಲ್ಲೇ ಮನ್ಯಾಗ ಇದ್ದಿದ್ದ ಬೇಸರ ಆಗ್ಬಿಟ್ಟೈತ್ರಿ ಮಾವರ. ಪಾಪ ಅತ್ಯಾರನ್ನ ಒಂದು ಸಲನೂ ನೀವು ಹೊರಗಡೆ ಕರ್ಕೊಂಡು ಹೋಗಿಲ್ಲ, ಇವಾಗೇನೋ ಚಾನ್ಸ್ ಸಿಕ್ಕೈತಿ, ಆರಾಮಾಗಿ ಹೋಗ್ಬರ್ರಿ. ನೀವು ನಿಮ್ಮ ಹೆಂಡತಿಗೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ. ಹ್ಞೂ ಡ್ಯಾಡಿ, ಪಾಪ ಮಮ್ಮಿಗೂ ಖುಷಿ ಆಗುತ್ತೆ ನೀವೇನಾದರೂ ಇವಾಗ ಕರ್ಕೊಂಡು ಹೋಗಿ ಬರ್ತೀನಿ ಅಂತಂದ್ರೆ. ಇಷ್ಟು ದಿನ ಆದರೂ ಮಮ್ಮಿ ನಿಮಗೆ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಹಂಗೆ ಹಿಂಗೆ ಅಂತ ಕೇಳಿದ್ರೂ ನೀವು ಇಲ್ಲ, ನಂದು ಆಫೀಸ್ ಕೆಲಸ ಇದೆ, ಅದು ಕೆಲಸ ಇದೆ, ಇದು ಕೆಲಸ ಇದೆ ಅಂತ ನೀವು ಹೋಗ್ತಾನೆ ಇಲ್ಲಾಗಿದ್ರಿ. ಹೋದ್ರೆ ಮಮ್ಮಿ ಅವ್ರ ಫ್ರೆಂಡ್ ಜೊತೆ ಹೋಗ್ತಿದ್ರು, ಇಲ್ಲ ತವ್ರ ಮನೆಯವ್ರ ಜೊತೆ ಹೋಗಿ ಬರ್ತಿದ್ರು. ನಿಮ್ಮ ಜೊತೆ ಒಂದು ಸಲನಾದರೂ ಹೋಗಿದ್ದಾರಾ ನೀವೇ ಹೇಳ್ರಿ? ಇಲ್ಲ ನೀವು ಹೋಗ್ತಿದ್ರಿ, ಮಮ್ಮಿ ಮನೆಯಲ್ಲಿ ಇರ್ತಿದ್ರು, ಹಂಗಾಗ್ತಿತ್ತು. ಈ ಸಲ ಇಬ್ಬರಿಗೂ ಟೈಮ್ ಕೂಡ ಬಂದಿದೆ, ಆರಾಮಾಗಿ ಹೋಗಿ ಬರ್ರಿ. ಹ್ಞೂ ರೀ ಮಾವರ, ಒಂದು ಒಳ್ಳೆ ಚಾನ್ಸ್ ಸಿಕ್ಕೈತಿ. ನೀವು ನೋಡಿದ್ರೆ ಒಪ್ಕೊಳಕ್ಕೆ ಹೆಂಗೆ ಮಾಡ್ತೀರಲ್ಲ ರೀ. ಒಪ್ಕೋರಿ, ಹೋಗಿ ಬರೋಣ್ರಿ. ನಿಮ್ಮ ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಎಲ್ಲರೂ ಬರಾಕುಂತಾರ. ನೀವೇ ಹೇಳಿದ್ರಿಲ್ಲ ಅವಾಗ ಎಲ್ಲರೂ ಸೇರಿದಾಗ ಒಂದು ಸಲ ಎಲ್ಲರ ಟ್ರಿಪ್ ಹೋಗಿ ಬರೋಣ ಅಂತಂದು. ಈಗಿಂತ ಒಳ್ಳೆ ಚಾನ್ಸ್ ಸಿಕ್ಕೈತಿ, ಹೋಗಿ ಬರೋಣ್ರಿ. ಮತ್ತು ಮಳೆಗಾಲ ಐತಿ, ಮಳೆ ಹೆವಿ ಸ್ಟಾರ್ಟ್ ಆದರೆ ಹೆಂಗೆ ಏನಂತ ನೀವೇನು ಚಿಂತೆ ಮಾಡಬೇಡ್ರಿ ಮಾವರ. ಮಳೆ ಏನಾರೇ ಹೆವಿ ಸ್ಟಾರ್ಟ್ ಆತಂದ್ರೆ ನೀವು ಎಲ್ಲಿರ್ತೀರಿ ನೋಡಿರಿ, ಅಲ್ಲೇ 1 ವಾರದ ಗಟ್ಟಲೆ ನೀವು ಆರಾಮಾಗಿ ಇರೋವಂಥ ವ್ಯವಸ್ಥೆನ ನಾನು ಮಾಡ್ತೀನಿ ರೀ. ನೀವು ಎದ್ರ ಬಗ್ಗೆನೂ ವರಿ ಮಾಡ್ಕೋಬೇಡ್ರಿ. ಆಮೇಲೆ ಈ ಮಳೆ ಬಂದ್ರೆ ಅಡ್ಡಾಡೋದಕ್ಕೆ ಎಲ್ಲಿ ಸೇಫ್ ಇರಲ್ಲ ಅಂಥ ಜಾಗಕ್ಕೆಲ್ಲೂ ಕರ್ಕೊಂಡು ಹೋಗಂಗಿಲ್ಲ ರೀ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಫುಲ್ ಸೇಫಾಗಿ ಹೋಗಿ ಸೇಫಾಗಿ ಬರೋವಂಥ ವ್ಯವಸ್ಥೆನ ಮಾಡೈತ್ರಿ ನಾವು. ಸರಿ ಆಯ್ತು ಬಿಡವ, ಹಂಗಾರ ಹೋಗಿ ಬರ್ತೀವಿ ನಾವು.
ನಿಮ್ಮ ಅತ್ತಿನೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಾನು. ಸರಿ ತಗೋಬ, ಈಗ ಹೆಂಗೋ ಎಲ್ಲ ಜವಾಬ್ದಾರಿನ ನೀವಿಬ್ರು ನಿಭಾಯಿಸ್ತೀನಿ ಅಂತ ಅಂದಿರಲ್ಲ. ಸರಿ, ನಿಭಾಯಿಸ್ರಿ, ನಾವಿಬ್ರು ಹೋಗಿ ಬರ್ತೀವಂತ. ಅಂದಂಗೆ ಯಾವಾಗ ಹೋಗೋದು? ನಾಳೆ ಬೆಳಗ್ಗೆ 6 ಗಂಟೆಗೆ ಬಿಡೋದ್ರಿ ಮಾವರನಿಲ್ಲಿ. ನಾಳೆ ಬೆಳಗ್ಗೆ 6 ಗಂಟೆಗೆ? ಅಲ್ಲ, ನಾವಿನ್ನೂ ಬಟ್ಟೆನೂ ತೊಗೊಂಡಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ಶಾಪಿಂಗ್ ಅದು ಇದೆ ಮಾಡಬೇಕಲ್ಲ ನಾವು. ಮಮ್ಮಿ ಟ್ರಿಪ್ಪಿಂದ ಇಷ್ಟೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಅಂದಮೇಲೆ ಸರಿತಾ ಅದ್ರದ್ದು ವ್ಯವಸ್ಥೆ ಮಾಡಿರಲ್ಲ. ಅತ್ತೆ, ನೀವೇನೂ ವರಿ ಮಾಡ್ಕೋಬೇಡ್ರಿ. ನಿಮ್ಗೆ ಯಾವ ಥರ ಬಟ್ಟೆ ಇಷ್ಟ, ಹಾಗೆ ಮಾವರಿಗೆ ಯಾವ ಥರ ಬಟ್ಟೆ ಇಷ್ಟ ಅನ್ನೋದನ್ನು ನೋಡಿ ನಾವು ಅದ್ರ ಬಗ್ಗೆ ಎಲ್ಲನೂ ಸರ್ಚ್ ಮಾಡಿ ಆ ಥರ ಡ್ರೆಸ್ಸಸ್ಸು, ಆಮೇಲೆ ನಿಮಗೆ ಟ್ರಿಪ್ಪಿಗೆ ಹೋದಾಗ ಏನೇನು ವ್ಯವಸ್ಥೆ ಬೇಕು, ವಾಟರ್ ಬಾಟ್ಲು, ನಿಮಗೆ ತಿಂಡಿ ಅಲ್ಲಿ ತಿನ್ನೋದಕ್ಕೆ ಎಮರ್ಜೆನ್ಸಿ, ಅದು ಎಲ್ಲ ವ್ಯವಸ್ಥೆ ಮಾಡಿದೆ. ಎಲ್ಲನೂ ನಿಮ್ಮ ರೂಮ್ನಲ್ಲೇ ಇಟ್ಟಿದ್ದೀವಿ. ಹೋಗಿ ನೋಡಿರಿ. ಅಕಸ್ಮಾತ್ ನಿಮಗೆ ನಾವು ತಂದಿರೋ ಡ್ರೆಸ್ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಬರ್ರಿ, ಇವಾಗಲೇ ಕರ್ಕೊಂಡು ಹೋಗಿ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರುತ್ತೆ. ಸಂಜೆ ಅನ್ನಷ್ಟಿಗೆ ಬಂದುಬಿಡ್ತೀವಿ. ಬಂದು ಬಟ್ಟೆ ಎಲ್ಲ ಬ್ಯಾಕ್ ಮಾಡಿದ್ರೆ ಆಯಿತು. ಎಲ್ಲ ವ್ಯವಸ್ಥೆನೂ ಮಾಡಿಬಿಟ್ಟಿದ್ದೀರಾ ಹಂಗಂದ್ರೆ? ಎಸ್ ಡ್ಯಾಡಿ, ನಿಮಗೆ ಸರ್ಪ್ರೈಸ್ ಆಗಲಿ ಅಂತ ಎಲ್ಲ ವ್ಯವಸ್ಥೆನೂ ಸರಿತಾನೆ ಮುಂದೆ ನಿಂತ್ಕೊಂಡು ಮಾಡಿದ್ದಾಳೆ. ಸರಿ, ಹಾಗಾದರೆ ನಾವು ಮೊದಲು ಹೋಗಿ ರೂಮಲ್ಲಿ ಚೆಕ್ ಮಾಡ್ತೀವಿ ನಮ್ಗೆ ಡ್ರೆಸ್ ಎಲ್ಲ ಇಷ್ಟ ಆಗಿದ್ದೇನೆ ಏನಿಲ್ವಾ ಅಂತ. ಅಕಸ್ಮಾತ್ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ರೌಂಡ್ ಶಾಪಿಂಗ್ ಹೋಗಿ ಬರ್ತೀವಿ ನಾವು. ಅಂದರೂ ಈವ್ನಿಂಗ್ ಒಂದು ರೌಂಡ್ ಶಾಪಿಂಗ್ ಹೋಗಿ ಬರಲೇಬೇಕು, ಯಾಕಂದರೆ ನಮ್ಗೊಂದು ಸ್ವಲ್ಪ ಇವು ಐಟಮ್ಸ್ ತೊಗೊಳ್ಳೋವಿದ್ದಾವೆ. ಸರಿ ಅತ್ತೆ, ಇವಾಗ ನೀವು ಮೊದಲು ಹೋಗಿ ಡ್ರೆಸ್ ಎಲ್ಲ ನೋಡಿರಿ. ನಿಮ್ಗೆ ಇಷ್ಟ ಆದರೆ ನಮಗೆ ಕರೀರಿ, ಫಟಾಫಟ್ ಅನ್ನಂಗೆ ಎಲ್ಲರೂ ಸೇರಿ ಪ್ಯಾಕ್ ಮಾಡಿಬಿಡೋಣ. ನೀವು ಈವ್ನಿಂಗ್ 3:30 ಹಾಗೆ ಹೋಗಿಬಿಡ್ರಿ, ಮಧ್ಯಾಹ್ನ. ಹಂಗೆ ಹೋದ್ರೆ ಅಂದರೆ ಆರಾಮಾಗಿ 7 to 8ವರೆಗೂ ಆರಾಮಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬರ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಒಂದು ಸಲ ಕಾಲ್ ಮಾಡಿ ಮಾತಾಡಿ, ನೀವು ಎಲ್ಲ ಸರಿ ಹೋಗುತ್ತೆ. ನಾಳೆ ಬೆಳಿಗ್ಗೆ 6 ಆಗಲಿಲ್ಲ ಅಂದರೂ 7:30 ಬಿಟ್ಟರು ನಡೆಯುತ್ತೆ. ಸರಿ ಆಯ್ತು ಬಿಡು, ಹಂಗಾರೆ ರೀ ನಡೀರಿ, ಹೋಗೋಣ. ಸರಿ ಬಾ. ಥ್ಯಾಂಕ್ ಯು ಸರಿತಾ, ಥ್ಯಾಂಕ್ ಯು ಸಂತೋಷ್. ಮಾವರ, ಈ ಥ್ಯಾಂಕ್ಸ್ ಎಲ್ಲ ಇದಕ್ಕೆ ರೀ, ಇದು ನಮ್ಮ ಕರ್ತವ್ಯ ಇದ್ದಂಗೆ. ನೀವು ಆರಾಮಾಗಿ ಖುಷಿಯಾಗಿ ಹೋಗಿ ಬಂದರೆ ಅಷ್ಟೇ ಸಾಕು. ಹ್ಞೂ ಡ್ಯಾಡಿ, ಈ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಏನು ಬೇಡ. ಸರಿ ಆಯಿತು. ಅಂದಂಗೆ ಮನೆಯಲ್ಲಿ ನಾವಿಬ್ಬರು ಇರಲ್ಲ, ಮನೆ ಕಡೆ ಹುಷಾರಾಗಿರ್ರಿ. ಹೊಲದ ಕಡೆ ಆಗಲಿ, ಆಫೀಸ್ ಕೆಲಸದ ಕಡೆ ಆಗಲಿ ಒಂದು ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಮಾಡಿರಿ ಇಬ್ಬರು, ಸರಿನಾ? ಏನಾದರೂ ಸಮಸ್ಯೆ ಆದರೆ ನಮಗೆ ಕಾಲ್ ಮಾಡಿರಿ. ನಾನು ಅಲ್ಲೇ ಇದ್ದು ಸಜೆಷನ್ ಏನಾದರೂ ಹೇಳಂಗಿದ್ರೆ ಹೇಳ್ತೀನಿ. ಇಲ್ಲ ನಾನು ಬರಲೇಬೇಕು ಇಲ್ಲಿಗೆ ಅಂತ ಏನಾದರೂ ಸಿಚುವೇಶನ್ ಬಂದ್ರೂ ಹೇಳ್ರಿ, ನಾನು ಇಮಿಡಿಯೇಟಾಗಿ ಅಲ್ಲಿಂದ ಬಂದುಬಿಡ್ತೀನಿ. ಸರಿ ಆಯಿತು ಡ್ಯಾಡಿ, ಆದರೂ ಅಂಥ ಸಿಚುವೇಶನ್ ಬರೋಂಗೆ ನಾವು ಮಾಡೋದಿಲ್ಲ. ನೀವು ಆರಾಮಾಗಿ ಟ್ರಿಪ್ಪನ್ನು ಎಂಜಾಯ್ ಮಾಡ್ಕೊಂಡು ಬರ್ರಿ. ಸರಿ ಆಯಿತು ರೀ, ಲಘುನ ಬರ್ರಿ. ಹಾಂ ಬಂದೆ. ಏನು ಮೇಡಮ್ನವರು ಫುಲ್ ಖುಷಿಯಾಗಿದ್ದೀರಾ? ಮತ್ತೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ ಅಲ್ಲ, ಅದಕ್ಕೋಸ್ಕರ. ನಿನ್ನ ಪ್ಲ್ಯಾನ್ ಯಾವಾಗಲಾದರೂ ಫ್ಲಾಪ್ ಆಗಿದ್ದಿದ್ದೇನಾ? ಸಾಧ್ಯನೇ ಇಲ್ಲ. ನಿನ್ನ ಪ್ಲ್ಯಾನ್ ಯಾವಾಗಲೂ ಸಕ್ಸಸ್ ಆಗುತ್ತೆ, ಡೋಂಟ್ ವರಿ. ಹ್ಞೂ ರೀ, ಇವಾಗ ತಾನೇ ಸ್ಟಾರ್ಟ್ ಆಗಿದೆ ನನ್ನ ಪ್ಲ್ಯಾನ್. ಅದು ಸಕ್ಸಸ್ ಆಗೋ ಹಾಗೆ ಮಾಡೇ ಮಾಡ್ತೀನಿ ನಾನು. ಸರಿ, ಅವರಿಗೆ ಡ್ರೆಸ್ ಎಲ್ಲ ಇಷ್ಟ ಆಗಿದ್ದೇನೆ ಏನಿಲ್ವೋ ನಾವು ತಂದಿದ್ದು ಕೇಳಿದ್ರಾಯ್ತು. ನಡಿ ಹೋಗೋಣ. ಸರಿ ಆಯ್ತು ರೀ. ಮಾವರ, ನೀರು ಕೊಡ್ಲೇನ್ರಿ ನಿಮಗೆ? ಬೇಡವ ಏನು. ಅಂದಂಗೆ ನಿನ್ನ ಗಂಡ ಎಲ್ಲೋಗನ? ಆಫೀಸ್ಗೆ ಹೋಗಾರಿ ಮಾವರ. ಅವನಿಗೆ ಹೇಳು, ಇವತ್ತು ಸಂಜೆ ಮುಂದೆ ಏನು ಆಫೀಸಿನ ಕೆಲಸ ಏನೇ ಇದ್ರೂ ಎಲ್ಲ ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂತ ಹೇಳು. ನಾ ಸಂಜೆ ಮುಂದೆ ಎಲ್ಲರ ತಲೆ ಒಂದು ಸ್ವಲ್ಪ ಮಾತಾಡೋದೈತಿ. ಎಲ್ಲರೂ ಸಂಜೆ ಮುಂದೆ ಆ ಕಡೆ ಬಂಕ್ ಐತಲ್ಲ, ಆ ಬಂಕ್ದಾಗ ಬಂದು ಸೇರೋಣ ಎಲ್ರಿಗೂ. ಯಾಕ್ರಿ ಮಾವರ, ಏನಾರ ವಿಷಯ ಇತ್ತನ್ರಿ? ಏನಾರ ವಿಷಯ ಇದ್ದಿದ್ದಕ್ಕಲ್ಲನವ ಎಲ್ರೂ ಸೇರ್ಸಾಕ ಕುಂತಿದ್ದು. ಸರಿ ಆತ್ರಿ ಮಾವರ. ನೋಡ್ರಿ ಮಾವರ, ಈಕಿ ಯಾರು ಲಲಿತವ್ವ ಮತ್ತು ಸವಿತವ್ವ ಏನು ಹೊರಗಡೆ ಹೋಗಾರಲ್ಲ, ಇನ್ನೂ ಹೊರಗಾದ್ರೂ ಬಂದೇ ಇಲ್ಲ ನೋಡ್ರಿ ಮಾವರ. ನೀವು ಬಂದು ಏಟೋತ್ತಾತ್ರಿ ಮಾವರ. ನೀವು ಬಂದು ಜಳಕ ಮಾಡಿ ನಾಷ್ಟ ಮಾಡಿ ಚಹಾ ಕುಡಿದು ಒಂದು ರೌಂಡ್ ಮಕ್ಕೊಂಡು ಎದ್ರೂ ಇನ್ನು ಬರವಲ್ರಿ ನೋಡ್ರಿ ಮಾವರ. ಹಿಂಗೆ ನೋಡ್ರಿ, ಹೊರಗಡೆ ಹೋದ್ರಂದ್ರೆ ಸಂಜೆ ಆದ್ರೂ ಮನೆಗೆ ಬರಂಗಿಲ್ಲ ನೋಡ್ರಿ ಮಾವರ. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ? ಮನೆ ಹಿರಿಯರಾಗಿ ನೀವು ಹೇಳ್ಬೇಕು ನೋಡ್ರಿ ಮಾವರ ಅವರಿಗೆಲ್ಲ. ನಾನೇನಾರ ಹೇಳಿದೆ ಅಂದ್ರೆ, ನೀನೇನು ದೊಡ್ಡ ಹಿರಿಯ ಮನುಷ್ಯಕ್ಕೇನೆ, ನಿನ್ನ ಮಾತು ಎದಕ್ಕೆ ಕೇಳ್ಬೇಕು, ಹಂಗೆ ಹಿಂಗೆ ಅಂತಾರೆ ಮಾವರ. ಅದಕ್ಕೆ ನಿಮ್ಮೊಂದು ಹೇಳಾಕುಂತೀನಿ ರೀ. ಹೆಂಗೋ ಸಂಜೆಗೆ ಎಲ್ಲರನ್ನೂ ಸೇರಿಸ್ತೀನಿ ಅಂತ ಅನ್ನಕುಂತೀರಲ್ರಿ ಮಾವರ. ಸೇರಿಸ್ರಿ, ಅವಾಗ ಇವರಿಗೂ ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ರಿ ಮಾವರ, ಪುಣ್ಯ ಬರ್ತೈತಿ. ಇಲ್ಲಾಂದ್ರೆ ಹಿಂಗೆ ಊರು ತಿರುಗೊಂತ ಇದ್ಬಿಡ್ತಾರೆ ನೋಡ್ರಿ ಮಾವರ. ಮನೆಯಿಂದ ಕೆಲಸ ಬೇಡ, ಏನು ಬೇಡ. ನನಗೂ ಈಗೆಲ್ಲ ಗೊತ್ತಾಗಿತ್ತವ, ಯಾರು ಹೆಂಗೆ ಅನ್ನೋದು. ನೀ ಏನು ತಲೆ ಕೆಡಿಸ್ಕೊಬೇಡವ, ನಾ ಎಲ್ಲ ಮಾತಾಡ್ತೀನಂತ.